ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಇನ್ನೇನು ಕೆಲವೇ ದಿನಗಳಲ್ಲಿ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದ್ಮೇಲೆ ನೀವು ಯೋಚನೆ ಮಾಡ್ತೀರಾ ಯಾವ ಚಾಯ್ಸ್ ಕೊಡಬೇಕು ಅಂತ. ಚಾಯ್ಸ್ 1, 2, 3, 4 ಅಂತ ಇರುತ್ತೆ. ಚಾಯ್ಸ್ 1 ಅಂದರೆ ಯು ಆರ್ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್ ಆ್ಯಂಡ್ ಯು ವಿಲ್ ಟೇಕ್ ಅಡ್ಮಿಷನ್ ಆ್ಯಂಡ್ ಯುವರ್ ಕೌನ್ಸಿಲಿಂಗ್ ಪ್ರೋಸೆಸ್ ಇಸ್ ಓವರ್ ಅಂತ. ಮುಂದಿನ ಯಾವುದೇ ಸುತ್ತಗಳಲ್ಲಿ ಭಾಗವಹಿಸೋದಿಲ್ಲ, ನನಗೆ ಸೀಟ್ ಇಷ್ಟ ಇದೆ, ನನ್ನ ಪ್ರಯಾರಿಟಿ ನಂಬರ್ 1 ಅಲಾಟ್ ಆಗಿದೆ, ಸೊ ನಾನು ಹೋಗಿ ಅಡ್ಮಿಟ್ ಆಗ್ತೀನಿ ಅಂತ. ರಿಸಲ್ಟ್ ಬಂದ ಮೇಲೆ ಒಂದು ಲಿಂಕ್ ರಿಲೀಸ್ ಮಾಡ್ತಾರೆ, ಅಲ್ಲಿ ನೀವು ಚಲನ್ ಡೌನ್ಲೋಡ್ ಮಾಡ್ಕೋಬಹುದು. ಅಂದರೆ ಫೀಸ್ ಪೇ ಮಾಡಬೇಕಾಗತ್ತೆ. ಡಿ ಚೆಕ್ ಮೂಲಕ ಆಗೋದಿಲ್ಲ, ಸೊ ಬ್ಯಾಂಕಲ್ಲಿ ದುಡ್ಡು ಇರಬೇಕಾಗತ್ತೆ. ಒಂದು ಆನ್ಲೈನ್ ಪೇಮೆಂಟ್ ಮಾಡ್ಕೋಬಹುದು ನೀವು, ಇಲ್ಲ ಅಂದರೆ ಬ್ಯಾಂಕ್ಗೆ ಹೋಗಿ ನೆಫ್ಟ್ RTGS ಮಾಡ್ಕೋಬಹುದು. ಬ್ಯಾಂಕಲ್ಲಿ ನಿಮ್ಮ ಅಕೌಂಟಲ್ಲಿ ದುಡ್ಡು ಇರುತ್ತೆ, ಸೊ ಅಲ್ಲಿಂದ ನೀವು KEA ಅವರ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೋದು. ಲಾಸ್ಟ್ ಇಯರು ತುಂಬ ಕ್ವಶನ್ ಬಂದಿತ್ತು. ಈ ಇಯರ್ ಆಲ್ರೆಡಿ ಕ್ವಶನ್ ಸ್ಟಾರ್ಟ್ ಆಗಿದೆ. ಯಾವ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಬೇಕು, ಐದರ್ ಕ್ಯಾಂಡಿಡೇಟ್ ನೇಮಾ ಇಲ್ಲ ಪೇರೆಂಟ್ ಅಕೌಂಟ್ ನಂಬರಿಂದನ, ಯಾರ ಅಕೌಂಟ್ ನಂಬರಿಂದ ಅಂತ. KEAಗೆ ಇಟ್ ಡಸಂಟ್ ಮ್ಯಾಟರ್ ಯಾವ ಅಕೌಂಟಿಂದ ಬಂತು ಅಂತ, ಅವರಿಗೆ ದುಡ್ಡು ಬರಬೇಕಷ್ಟೆ. ಕ್ಯಾಂಡಿಡೇಟ್ ಬ್ಯಾಂಕ್ ಅಕೌಂಟ್ ನಂಬರ್ ಇರ್ಬೋದು, ಮದರ್ಸ್ ಬ್ಯಾಂಕ್ ಅಕೌಂಟ್, ಫಾದರ್ಸ್ ಬ್ಯಾಂಕ್ ಅಕೌಂಟ್, ದೇರ್ ಸಿಬ್ಲಿಂಗ್ಸ್ ಬ್ಯಾಂಕ್ ಅಕೌಂಟ್, ಇಲ್ಲ ಇನ್ಯಾವುದೋ ಬೇನಾಮಿ ಅಕೌಂಟಿಂದ ಯಾವ ಅಕೌಂಟಿಂದ ಹೋಗುತ್ತೋ ಅವ್ರಿಗೆ ದುಡ್ಡು ಹೋಗಿ ತಲುಪಬೇಕು. ನೆಕ್ಸ್ಟ್ ಯಾವತ್ತಾದ್ರೂ ಏನಾದ್ರೂ ಅಡ್ಜಸ್ಟ್ಮೆಂಟ್ ದುಡ್ಡು ಇಲ್ಲ ವಾಪಸ್ ಬರಬೇಕಾಗತ್ತೆ, ರೀಇಂಬರ್ಸ್ಮೆಂಟ್ ಏನಾದರೂ ಆದರೆ ಅದೇ ಅಕೌಂಟ್ಗೆ ವಾಪಸ್ ಹೋಗುತ್ತೆ. ಯಾವ ಅಕೌಂಟಿಂದ ಹೋಗಿರುತ್ತೋ ಅದೇ ಅಕೌಂಟ್ಗೆ. ಹಾಗಾಗಿ ನಿಮ್ಮ ಅಕೌಂಟಿಂದ ಕಳಿಸೋದೇ ವಾಸಿ. ನಿಮ್ಮ ಅಕೌಂಟ್ ಅಂದರೆ ನಿಮ್ಮ ತಂದೆ, ನಿಮ್ಮ ತಾಯಿ, ಇಲ್ಲ ಕ್ಯಾಂಡಿಡೇಟು, ಈ ಥರ ಯಾರ್ದಾದ್ರೂ ಅಕೌಂಟ್ ಸರಿ, ಒಂದು ರಿಲಯಬಲ್ ಅಕೌಂಟಿಂದ. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯಾರ ಅಕೌಂಟು ಅಂತ. ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ನು ತುಂಬ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ, ಆದರೂ ಮತ್ತೆ ಆನ್ಸರ್ ಮಾಡ್ತೀನಿ. ಸರ್ ಪಾರ್ಟ್ ಪೇಮೆಂಟ್ ಇರುತ್ತಾ, ಈಗ ಸ್ವಲ್ಪ ಕಟ್ತೀನಿ, ನೆಕ್ಸ್ಟ್ ಸೆಮಿಸ್ಟರ್ ಕಟ್ತೀನಿ, 6 ತಿಂಗಳಾದ್ಮೇಲೆ ಕಟ್ತೀನಿ ಅಂತ. ಮೇಲೆ ಒಂದು ಕೈಂಡ್ ಅಟೆನ್ಷನ್ ಅಂತಿದೆ ನೋಡಿ. ಯಾರಿಗೆ ಕೈಂಡ್ ಅಟೆನ್ಷನ್ ಅಂದರೆ ರಿಸೀವಿಂಗ್ ಬ್ಯಾಂಕ್ಗೆ, ನೀವು ಹೋಗ್ತಿರಲ್ಲ ಬ್ಯಾಂಕ್ಗೆ, ಡೂ ನಾಟ್ ಎಕ್ಸೆಪ್ಟ್ ಪಾರ್ಟ್ ಪೇಮೆಂಟ್ಸ್. ಯಾವ ಪಾರ್ಟ್ ಪೇಮೆಂಟು ಅಕ್ಸೆಪ್ಟ್ ಮಾಡೋದಿಲ್ಲ. ಏನು ಫೀಸ್ ಮೆನ್ಷನ್ ಆಗಿರುತ್ತೋ ನಿಮ್ಮ ಚಲನಲ್ಲಿ ಅಷ್ಟು ಫೀಸು ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 1 ಲಕ್ಷ ಅಂತಿದೆ ಅಡ್ಮಿಷನ್ ಫೀ ಅಂತ. 1 ಲಕ್ಷ ಅಂತಿದ್ರೆ ಆ 1 ಲಕ್ಷನ ನೀವು ಕಟ್ಟಬೇಕಾಗುತ್ತೆ. ಅದರಲ್ಲಿ ಸ್ಪ್ಲಿಟ್ ಅಪ್ ಇರೋದಿಲ್ಲ, ಯಾಕೆಂದ್ರೆ ಚಲನ್ನು KEA ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಇಲ್ಲಿ 3 ಕಾಪಿ ಇರುತ್ತೆ, ಒಂದು ಬ್ಯಾಂಕ್ ಕಾಪಿ, ಒಂದು ಸ್ಟೂಡೆಂಟ್ ಕಾಪಿ, ಒಂದು ಕಾಲೇಜ್ ಕಾಪಿ. ಬ್ಯಾಂಕ್ ಕಾಪಿ ಕಾಲೇಜಲ್ಲೇ ಇಟ್ಕೋತಾರೆ, ಇನ್ನೆರಡು ಕಾಪಿ ನಿಮಗೆ ಕೊಡ್ತಾರೆ. ಒಂದು ಸ್ಟೂಡೆಂಟ್ ಕಾಪಿ ನೀವೇ ಇಟ್ಕೊಳ್ಳಿ, ಕಾಲೇಜ್ ಕಾಪಿ ಕಾಲೇಜ್ ಅಡ್ಮಿಷನ್ ಹೋದಾಗ ಸರೆಂಡರ್ ಮಾಡಬೇಕಾಗತ್ತೆ. ಆಸ್ ಸೂನ್ ಆಸ್ ಯು ಗೆಟ್ ಇಟ್, ಜೆರಾಕ್ಸ್ ಆದರೂ ಮಾಡಿ ಇಟ್ಕೊಳ್ಳಿ ಒಂದಷ್ಟು ಕಾಪಿ, ಇಲ್ಲ ಸ್ಕ್ಯಾನ್ ಮಾಡಿಕೊಂಡು ಮೇಲ್ಗಾದರೂ ಹಾಕಿಟ್ಕೊಂಡಿರಿ. ಆಮೇಲೆ ಮಿಸ್ಪ್ಲೇಸ್ ಆಯಿತು ಹಾಗೆ ಹೀಗೆ ಅನ್ಬಿಡಿ. First, I will take the example of NEET candidates. UG NEET ಇಲ್ಲಿ 2024 ಅಂತಿದೆ, ನೀವು 2025 ಅಂತ ತಗೊಳ್ಳಿ. KE ಇದೆ, ಬೆನಿಫಿಷಿಯರಿ ಅಕೌಂಟ್ ನಂಬರು ಅಲ್ಲೇ ಪ್ರಿಂಟ್ ಆಗಿ ಬಂದಿರುತ್ತೆ. ಬೆನಿಫಿಷಿಯರಿ ನೇಮು KEA ಅದು ಹಾಗೆ ಇರುತ್ತೆ. IFSC ಕೋಡು HDFC, ಬೆನಿಫಿಷಿಯರಿ ಬ್ಯಾಂಕ್ HDFC. ನೀವು ನೆಕ್ಸ್ಟ್ ರೌಂಡ್ 1 ಅಲ್ಲಿ ನೀವು ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು 3-4 ಬ್ಯಾಂಕ್ ಅಕೌಂಟ್ ಬರುತ್ತೆ. ಒನ್ ಆಫ್ ದ ಬ್ಯಾಂಕ್ ಅಕೌಂಟ್ ಇಸ್ HDFC ಅಂತ ಇರುತ್ತೆ. HDFC ಬ್ಯಾಂಕ್ ಅಂದ್ರೆ ನಿಮ್ಮ ಅಕೌಂಟು HDFC ಇರಬೇಕು ಅಂತ ಏನಿಲ್ಲ. ಕರ್ನಾಟಕ ಬ್ಯಾಂಕ್ ಅಂತ ಕಾಣಿದ್ರೆ ಅಲ್ಲಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇರಬೇಕು ಅಂತ ಏನಿಲ್ಲ. KE ಅವರ ಅಕೌಂಟ್ಸ್ ಒಂದು 3-4 ಬ್ಯಾಂಕ್ ಅಲ್ಲಿ ಇದೆ. ಸೊ ನಿಮ್ಮ ಬ್ಯಾಂಕಿಂದ ಯಾವ ಬ್ಯಾಂಕ್ಗೆ KE ಅವರ ಅಕೌಂಟ್ ಇದೆಯಲ್ಲ 2-3, ಫಾರ್ ಎಕ್ಸಾಂಪಲ್ ಕರ್ನಾಟಕ ಬ್ಯಾಂಕು, HDFC ಬ್ಯಾಂಕು, ಈ ತರ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಯಾವ್ದಾದ್ರು ಕ್ಲಿಕ್ ಮಾಡಿ, ಏನೂ ತೊಂದರೆ ಇಲ್ಲ. ಇಲ್ಲಿ ನಾನು HDFC ಅಂತ ಕಾಣುವಂತ ಚಲನ್ ತಗೊಂಡಿದ್ದೀನಿ. ಸೊ ಈಗ ನೀವು ದುಡ್ಡು ಕಟ್ಟಿದ್ರೆ HDFC ಬ್ಯಾಂಕ್ಗೆ ಹೋಗುತ್ತೆ. ನೆಕ್ಸ್ಟ್ CET ನಂಬರ್ ಅದೇ ಪ್ರಿಂಟ್ ಆಗಿ ಬಂದಿರುತ್ತೆ, ನೀವೇನು ಬರೆಯೋ ಗೊತ್ತಿಲ್ಲ. ಕ್ಯಾಂಡಿಡೇಟ್ ನೇಮು ಪ್ರಿಂಟ್ ಆಗಿರುತ್ತೆ, ಡೇಟ್ ಆಫ್ ಬರ್ತ್ ಪ್ರಿಂಟ್ ಆಗಿರುತ್ತೆ, ಕಾಲೇಜ್ ನೇಮು ಸಹ ಪ್ರಿಂಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಏನಿದೆ, ಕಾಷನ್ ಡೆಪಾಸಿಟ್ ಫಾರ್ ಮೆಡಿಕಲ್ ಅಂತ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ 1 ಲಕ್ಷ ಕಾಷನ್ ಡೆಪಾಸಿಟ್ ತಗೊಂಡಿದ್ರು ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ ಇಂದನು. ಎಲ್ಲ ಕ್ಯಾಟಗರಿ, ಯಾವುದೇ ಕ್ಯಾಟಗರಿ ಎಕ್ಸೆಪ್ಷನ್ ಇರಲಿಲ್ಲ. ಇಲ್ಲಿ ಎಲ್ಲ ಕ್ಯಾಟಗರಿಯವರು 1 ಲಕ್ಷ ಕಾಷನ್ ಡಿಪಾಸಿಟ್ ಕೊಟ್ಟಾಗ ಮಾತ್ರ ಅವ್ರನ್ನ ಸೆಕೆಂಡ್ ರೌಂಡ್ಗೆ ಅಲೋ ಮಾಡಿದ್ರು. ಈ ವರ್ಷ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ಲಾಸ್ಟ್ ಇಯರ್ದು ಮಾತಾಡ್ತಾ ಇದ್ದೀನಿ. ಸೆಕೆಂಡ್ ರೌಂಡಲ್ಲಿ ನೀಟ್ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ 1 ಲಕ್ಷ ಕಾಷನ್ ಡೆಪಾಸಿಟ್ ಕೊಡಬೇಕಾಗಿತ್ತು. ಯಾಕೆ ಆ ಥರ ಮಾಡಿದ್ರು ಅಂದರೆ ಓನ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಶುಡ್ ಪಾರ್ಟಿಸಿಪೇಟ್ ಅಂತ. ಎಲ್ಲರೂ ಸುಮ್ಮನೆ ಕಾಟಾಚಾರಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಆಮೇಲೆ ಸೀಟ್ ಸಿಕ್ಕಾದ್ಮೇಲೆ ನನಗೆ ಬೇಡ ಅಂತಾರೆ, ಏನೇನೋ ಆಗುತ್ತೆ ಅಂತ. ಸೀರಿಯಸ್ ಕ್ಯಾಂಡಿಡೇಟ್ಸ್ ಮಾತ್ರ 1 ಲಕ್ಷ ಮಾಡಿದ್ರು. ಯಾಕೆಂದ್ರೆ ಸೆಕೆಂಡ್ ರೌಂಡ್ ಆದ್ಮೇಲೆ ನಾನು ಅಡ್ಮಿಷನ್ ತಗೊಳ್ಳಲ್ಲ ಅಂತ ಹೇಳೋ ಹಂಗಿಲ್ಲ. ಹೇಳಿದ್ರೆ ಇಲ್ಲಿ 1 ಲಕ್ಷ ಕಟ್ಟಿರ್ತಾರೆ, ಆ ದುಡ್ಡು ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಕಾಷನ್ ಡೆಪಾಸಿಟ್ ಅಂತ ತಗೊಂಡಿದ್ದರು. ನೆಕ್ಸ್ಟ್ ಸಿಗ್ನೇಚರ್ ಆಫ್ ದ ರಿಮಿಟರ್ ಆರ್ ಅಪ್ಲಿಕೆಂಟ್, ನೀವು ಸೈನ್ ಮಾಡಿ. ನೆಕ್ಸ್ಟ್ ಸಿಗ್ನೇಚರ್ ಆಫ್ ದ ರಿಸೀವಿಂಗ್ ಬ್ಯಾಂಕ್, ನೀವೇನು ಮಾಡುವ ಅಗತ್ಯ ಇಲ್ಲ. ಲಾಸ್ಟ್ ಡೇಟು ಎಲ್ಲ ಅಲ್ಲೇ ಪ್ರಿಂಟ್ ಆಗಿರುತ್ತೆ. ಆ ಡೇಟ್ ಅಂಡ್ ಟೈಮ್ ಒಳಗಡೆ ನೀವು ಫೀಸು ಪೇ ಮಾಡಲೇಬೇಕು.
ಸೊ ಈಗ ಒಂದಷ್ಟು ದಿನ ಟೈಮ್ ಇದೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಫೀ ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ದುಡ್ಡು ಇರೋ ಹಾಗೆ ನೋಡಿಕೊಂಡ್ರೆ ಉತ್ತಮ. ಸೊ ದಿಸ್ ಈಸ್ ಅಬೌಟ್ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆಫ್ ನೀಟ್ ಅವ್ರಿಗೆ. ಚಾಯ್ಸ್ 2 ಕೊಟ್ಟರು ಫೀಸ್ ಕಟ್ಟಬೇಕು. ನೆಕ್ಸ್ಟ್ CETಗೆ ಬರೋಣ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಚಾಯ್ಸ್ 1 ಕೊಟ್ಟರೆ ಮಾತ್ರ ಅವರು ಚಲನ್ ಡೌನ್ಲೋಡ್ ಮಾಡ್ಕೋಬಹುದು. ಅವರೇನಾದರೂ ಚಾಯ್ಸ್ 2 ಕೊಟ್ಟರೆ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸು ಯಾವ ಫೀಸು ಕಟ್ಟುವ ಅಗತ್ಯ ಇಲ್ಲ ಫಸ್ಟ್ ರೌಂಡಲ್ಲಿ. ಐ ಹೋಪ್ ಐ ಹ್ಯಾವ್ ಕ್ಲಾರಿಫೈಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕೌನ್ಸಿಲಿಂಗ್. ಯಾಕೆಂದರೆ ಎಲ್ಲರಿಗೂ ಮ್ಯಾಟ್ರ್ ಆಗೋದು ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ಗೆ ಫೀಸ್ ಎಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು, ಯಾವಾಗ ಕಟ್ಟಬೇಕು ಅನ್ನೋದು ಒಂದು ಡೌಟ್ ಇರುತ್ತೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋ ಹಾಗಿದ್ರೆ. ಇಲ್ಲ ಮೊದಲೇ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿದರೆ ಐ ಹೋಪ್ ಎಲ್ಲ ನಿಮಗೆ ಅರ್ಥ ಆಗಿರುತ್ತೆ, ತುಂಬ ತೊಂದರೆ ತಗೊಳ್ಳೋ ಅಗತ್ಯ ಇಲ್ಲ. ಬಟ್ ಫಸ್ಟ್ ಟೈಮ್ ಆದಾಗ ಸ್ವಲ್ಪ ಗಾಬರಿ ಆಗುತ್ತೆ. ಇನ್ನು ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಬಂದಮೇಲೆ ಎಷ್ಟು ದಿನ ಟೈಮ್ ಕೊಡ್ತಾರೆ, ಎಲ್ಲಿ ಕಟ್ಟಬೇಕು, ಏನು ಮಾಡಬೇಕು ಅನ್ನೋದು ಎಲ್ಲದಕ್ಕೂ ಸಫಿಷಿಯೆಂಟ್ ಟೈಮ್ ಕೊಡ್ತಾರೆ. ತೊಂದರೆ ತಗೊಳ್ಳೋ ಅಗತ್ಯನೇ ಇಲ್ಲ, ಗಾಬರಿನೂ ಆಗಬೇಡಿ. ಸೊ ತೊಂದರೆ ಇಲ್ಲ. ಬಟ್ ನೀವೆಲ್ಲೂ ಕ್ಯಾಶ್ ತೊಗೊಂಡೋಗಿ ಕಟ್ಟೋದಕ್ಕಾಗೋದಿಲ್ಲ. KEAಗೆ ಎಲ್ಲ DD ಚೆಕ್ಕು, KE ಹೋಗೋ ಅಗತ್ಯನೇ ಇಲ್ಲ, ಎಲ್ಲ ಆನ್ಲೈನಲ್ಲೇ ನಡೆಯುತ್ತೆ. ಆನ್ಲೈನ್ ಇಷ್ಟ ಇಲ್ಲ ಅಂದರೆ ನಿಮ್ಮ ಬ್ಯಾಂಕ್ಗೆ ಹೋಗಿ ಈ ಥರ ನೆಫ್ಟ್ ಟ್ರಾನ್ಸ್ಫರ್ ಮಾಡುವುದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್.